ಶ್ರೀಮದ್ ವಾಲ್ಮೀಕಿ ರಾಮಾಯಣದ 65ನೇ ಸರ್ಗದಲ್ಲಿ ರಂಭೆಗೆ ಶಾಪ ಕೊಟ್ಟ ವಿಶ್ವಾಮಿತ್ರರು ತಪಸ್ಸನ್ನಾಚರಿಸಲು ಪೂರ್ವ ದಿಕ್ಕಿಗೆ ಹೊರಟೋಗ್ತಾರೆ. 1,000 ವರ್ಷಗಳ ಕಾಲ ಆಹಾರವಿಲ್ಲದೆ ಮೌನವ್ರತವನ್ನಾಚರಿಸಿ ಕ್ರೋಧವನ್ನು ಗೆಲ್ತಾರೆ. ಇಂದ್ರನಿಂದ ಮತ್ತೆ ಮತ್ತೆ ಪರೀಕ್ಷೆಗೊಳಗಾಗ್ತಾರೆ. ಇಂದ್ರನು ಮೋಸದಿಂದ ಬ್ರಾಹ್ಮಣ ವೇಷದಲ್ಲಿ ಬಂದು ವಿಶ್ವಾಮಿತ್ರರ ಆಹಾರವನ್ನು ಪಡೆದುಕೊಳ್ತಿರ್ತಾನೆ. ಹೀಗಿದ್ರೂ ವಿಶ್ವಾಮಿತ್ರರು ಕ್ರೋಧಗೊಳ್ಳದೆ ಮಾರುವೇಷದಲ್ಲಿ ಬಂದಿದ್ದ ಬ್ರಾಹ್ಮಣನಿಗೆ ಪೂರ್ತಿಯಾಗಿ ಊಟವನ್ನು ಕೊಟ್ಬಿಡ್ತಾರೆ. ಮತ್ತೆ 1,000 ವರ್ಷಗಳ ಕಾಲ ತಪಸ್ಸನ್ನಾಚರಿಸ್ತಾರೆ. ಉಚ್ಛ್ವಾಸ ನಿಶ್ವಾಸಗಳನ್ನು ನಿರೋಧಿಸಿ ಪ್ರಾಣಾಯಾಮ ಮಾಡ್ತಿದ್ದ ಅವ್ರ ತಲೆಯಿಂದ ಅಗ್ನಿ ಬರೋಕ್ಕೆ ಶುರುವಾಗತ್ತೆ. ಆ ಅಗ್ನಿಯ ತೀಕ್ಷ್ಣತೆ ಹೇಗಿತ್ತು ಗೊತ್ತಾ? ಆ ಅಗ್ನಿಯನ್ನು ಕಂಡಂಥ ದೇವತೆಗಳು, ಸುರಾಸುರರು ಎಲ್ಲರೂ ಬ್ರಹ್ಮನಲ್ಲಿ ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿತ್ವವನ್ನು ದಯಪಾಲಿಸಿ ಅಂತ ಬೇಡ್ಕೊತಾರೆ. ಬ್ರಹ್ಮನು ಮತ್ತು ದೇವತೆಗಳು ಬಂದು ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿತ್ವವನ್ನು ದಯಪಾಲಿಸಿದ ನಂತರವೂ ವಿಶ್ವಾಮಿತ್ರರು ವಸಿಷ್ಠರೇ ನೀನು ಬ್ರಹ್ಮರ್ಷಿತ್ವವನ್ನು ಪಡೆದಿರುವೆ ಅಂತ ಹೇಳಿದ್ರೆ ಮಾತ್ರ ನಾನು ಅದನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದಾಗ ದೇವಾನುದೇವತೆಗಳೆಲ್ಲರೂ ವಸಿಷ್ಠರನ್ನು ಬೇಡ್ಕೊತಾರೆ. ವಸಿಷ್ಠರು ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿ ಎಂದು ಒಪ್ಪಿಕೊಳ್ಳುತ್ತಾರಾ? ಇದರ ಪೂರ್ತಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ.